ಹಲೋ, ಗುಡ್ ಈವ್ನಿಂಗ್ ಟು ಆಲ್ ಆಫ್ ಯು. ಈಗ ನಿಮಗೆ ಒಂದು ವಿಶೇಷ ಸೂಚಿ ಅಥವಾ ಒಂದು ರೀತಿಯ ಟೇಬಲ್ ಅನ್ನು ನಾನು ವಿವರಣೆ ಮಾಡಲಿಕ್ಕಿದ್ದೇನೆ. ಒಂದು ಗ್ರಹಕ್ಕೆ 9 ಪಾದಗಳು, 4 ಪಾದ, ಒಂದು ನಕ್ಷತ್ರಕ್ಕೆ 9 ಪಾದಗಳು. ನಕ್ಷತ್ರಕ್ಕೆ 9 ಪಾದಗಳು ಕರೆಕ್ಟೋ? ನವ ಅಂಶ. ಓಕೆ, ನವ ಅಂಶ ಅಂದರೆ ಈಗ 9 ಭಾಗಗಳನ್ನಾಗಿ ವಿಂಗಡಿಸಿದ್ದೇವೆ. 3 ಡಿಗ್ರಿ 20 ನಿಮಿಷ, 3 ಡಿಗ್ರಿ 20 ನಿಮಿಷ. ಸೊ 3 3 6 ಒಂದು ರಾಶಿ. ಓಕೆ, ಒಂದು ರಾಶಿ ಅಂತ ತೆಗೆದುಕೊಂಡ್ರೆ ಪಾದ 1, ಪಾದ 2, ಪಾದ 3, ಪಾದ 4, ಪಾದ 5, ಪಾದ 6, ಪಾದ 7, ಪಾದ 8, ಪಾದ 9 ಅಂದರೆ ಎಷ್ಟಾಯಿತು? 9 3 27. ಒಂದು ಪಾದ ಅಂದರೆ 3 ಡಿಗ್ರಿ 20 ನಿಮಿಷ, 30 ಡಿಗ್ರಿ ಆಯಿತು. ಹೌದಾ? ಸೊ ಅದರಲ್ಲಿ ಮೊದಲನೇ ಅದೇ ಕೇತುವಿನ ನಕ್ಷತ್ರ ಅಶ್ವಿನಿಯಿಂದ ಶುರುವಾಗ್ತದೆ. ಮೇಷರಾಶಿ, ಮೇಷ, ಅಶ್ವಿನಿ 1, ಅಶ್ವಿನಿ 2, ಅಶ್ವಿನಿ 3, ಅಶ್ವಿನಿ 4 ಪಾದಗಳಾಯ್ತಾ. ಆಮೇಲೆ ಭರಣಿ, ಭರಣಿ 1 2 3 4 ಆಯಿತು. ಕೃತಿಕ 1. ಇದಿಷ್ಟು ಮೇಷರಾಶಿಗೆ ಬರ್ತದೆ. ಅಲ್ವಾ? ಸೊ ಇಲ್ಲಿ ಕೆಳಗಡೆ ಅಶ್ವಿನಿ 1 ಮೇಷ ನವಾಂಶ, ಅಶ್ವಿನಿ 2 ವೃಷಭ ನವಾಂಶ, ಅಶ್ವಿನಿ 3 ಮಿಥುನ ನವಾಂಶ, ಅಶ್ವಿನಿ 4 ಕಟಕ ನವಾಂಶ. ಇದನ್ನು ಹೇಗೆ ನಿಮಗೆ ಹೇಳಿಕೊಟ್ಟಿದ್ದೇನೆ. ಕೈ ಬೆರಳನ್ನು ಹೀಗೆ ಇಟ್ಕೊಳ್ಳಿ. ಈ ಕಿರಿ ಬೆರಳಲ್ಲಿ ಅಶ್ವಿನಿ, ಭರಣಿ, ಕೃತಿಕ, ರೋಹಿಣಿ, ಮೃಗಶಿರ, ಆರ್ದ್ರ, ಪುನರ್ಸು, ಪುಷ್ಯ, ಆಶ್ಲೇಷ, ಮಗ, ಹುಬ್ಬ, ಉತ್ತರ, ಹಸ್ತ, ಚಿತ್ತ, ಸ್ವಾತಿ, ವಿಶಾಖ, ಅನುರಾಧ, ಜ್ಯೇಷ್ಠ, ಮೂಲ, ಪೂರ್ವಷಾಢ, ಉತ್ತರಾಷಾಢ, ಶ್ರವಣ, ಧನಿಷ್ಠ, ಶತವಿಷ, ಪೂರಾಭಾದ, ಉತ್ತರವಾದ, ರೇವತಿ. ಈ ಅಶ್ವಿನಿ, ಇದು ಅಶ್ವಿನಿ ಭರಣಿ ಅನ್ನೋದು ಅಶ್ವಿನಿಗೆ 4 ಪಾದಗಳು. ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನು, ಮಕರ, ಕುಂಭ, ಮೀನ. ನೋಡಿ, ಇದು ಹೇಳಿಕೊಟ್ಟಿದ್ದೇನಾ? ಅದೇ ರೀತಿಯಲ್ಲಿ ಅಶ್ವಿನಿ 1 ಮೇಷ, ಅಶ್ವಿನಿ 2 ವೃಷಭ, ಅಶ್ವಿನಿ 3 ಮಿಥುನ, ಅಶ್ವಿನಿ 4 ಕಟಕ, ಭರಣಿ 1 ಸಿಂಹ, ಭರಣಿ 2 ಕನ್ಯಾ, ಭರಣಿ 3 ತುಲಾ, ಭರಣಿ 4 ವೃಶ್ಚಿಕ, ಕೃತಿಕ 1 ಧನುರ್. ಧನುರ್ ಆದ ಮೇಲೆ ಕೃತಿಕ 2 ಮಕರಕ್ಕೆ ಬರ್ತದೆ, ಕೃತಿಕ 3 ಕುಂಭಕ್ಕೆ ಬರ್ತದೆ, ಕೃತಿಕ 4 ಮೀನಕ್ಕೆ ಬರ್ತದೆ. ಆಮೇಲೆ ರೋಹಿಣಿ 1 ಮೇಷ, ರೋಹಿಣಿ 2 ವೃಷಭ. ಸೇಮ್ ರಿಪೀಟ್, 3 ಆಯ್ತು ನೋಡಿ. ರೋಹಿಣಿ 3 ಮಿಥುನ, ರೋಹಿಣಿ 4 ಕಟಕ. ಅದಾದಮೇಲೆ ಮೃಗಶಿರ 1 ಸಿಂಹ, ಮೃಗಶಿರ 2 ಕನ್ಯಾ ನವಾಂಶ, ಮೃಗಶಿರ 3 ತುಲಾ ನವಾಂಶ, ಮೃಗಶಿರ 4 ವೃಶ್ಚಿಕ ನವಾಂಶ, ಆರ್ದ್ರ 1 ಧನುರ್ ನವಾಂಶ, ಆರ್ದ್ರ 2 ಮಕರ ನವಾಂಶ, ಆರ್ದ್ರ 3 ಕುಂಭ ನವಾಂಶ. ಹೌದಾ? ಹೀಗೆ ಹೋಗ್ತಾ ಇರಿ. ಸೊ ಪುನರಸು 1 2 3. ನಿಮಗೆ ಚೆಕ್ ಮಾಡಬೇಕಂದ್ರೆ ನೀವು ಈ ಕೈ ಬೆರಳನ್ನು ಎಣಿಸ್ಕೊಳ್ಳಿ. ಆಯಿತಾ? ಎಲ್ಲಿವರೆಗೆ ಅಂದರೆ ನೀವು ರೇವತಿವರೆಗೆ ಹಾಕಬೇಕು. ಕೊನೆಗೆ ರೇವತಿ ನೋಡಿ, ರೇವತಿ. ಓಕೆ, ರೇವತಿ 4 ಮೀನ ನವಾಂಶ, ರೇವತಿ 4 ಅಶ್ವಿನಿ ಭರಣಿ, ರೇವತಿ 4 ಮೀನ ನವಾಂಶ, ರೇವತಿ 1 ಧನುರ್ ನವಾಂಶ, ರೇವತಿ 2 ಮಕರ ನವಾಂಶ, ರೇವತಿ 3 ಕುಂಭ ನವಾಂಶ, ರೇವತಿ 4 ಮೀನ ನವಾಂಶ. ಆದರೆ ಇದನ್ನು ಯಾತಕ್ಕೆ ಹಾಕಿದ್ದೇನೆ ಅಂತ ಕೇಳಿ. ಈಗ ಪಾದ 1 ಎಲ್ಲಿ ಬರ್ತದೆ? ಮೇಷರಾಶಿ. ನೋಡಿ, ಇಲ್ಲೆಲ್ಲ ನೋಡಿ, ಈ 1ನೇ ಪಾದದವರು ಇಲ್ಲಿ ನೋಡಿ, ಅಶ್ವಿನಿ 1 ಪಾದ ಮೇಷರಾಶಿ, ಹಾಗೆ ಕೃತಿಕ ಇದರಲ್ಲಿ ಬರ್ತದೆ ಮಕರ ರಾಶಿ. ಹಾಗೆ ಇದೆಲ್ಲ ಯಾವುದು? ಚರರಾಶಿಗಳು. ಎಲ್ಲ ಚರರಾಶಿಗಳು ಒಂದಾಗಿದ್ದಾವೆ ನೋಡಿ.
ಇಲ್ಲೇ ನಿಮಗೆ ತಪ್ಪು ಆದರೆ ಇಲ್ಲೇ ಸಿಗ್ತದೆ, ತಪ್ಪು ಎಲ್ಲಿ ಮಾಡಿದ್ದೀರಂತ ಸಿಗ್ತದೆ. ಪ್ರತಿಯೊಂದು ಚರರಾಶಿ ಬರ್ತದೆ. ಇದು 5ನೇ ಪಾದ. ಯಾವುದು 5ನೇ ಪಾದ ಅಂದರೆ 5 3 15, ಆಮೇಲೆ 5 7 10 16 ಡಿಗ್ರಿ. ಓಕೆ, ಪಾದ 5 ಇಲ್ಲಿ ಫಿಕ್ಸೆಡ್ ಸೈನ್. ಮೊದಲು ಚರರಾಶಿ, ಆಮೇಲೆ ಸ್ಥಿರ ರಾಶಿ, ಆಮೇಲೆ ಡ್ಯೂಯಲ್ ಸೈನ್. ಈ ಸ್ಥಿರ ರಾಶಿ ಎಲ್ಲ ಈ ಕಡೆ ಬರ್ತದೆ. ಸಿಂಹ ನೋಡಿ, ಇದೆಲ್ಲ ಸ್ಥಿರ. ವೃಷಭ ಸ್ಥಿರ ರಾಶಿ, ಕುಂಭ ಸ್ಥಿರ, ಆಮೇಲೆ ವೃಶ್ಚಿಕ ಸ್ಥಿರ ರಾಶಿ. ನೋಡಿ ಎಲ್ಲಿಯೂ ತಪ್ಪಿಲ್ಲ. ಸಿಂಹ ವೃಶ್ಚಿಕ ಕುಂಭ, ಸಿಂಹ ವೃಶ್ಚಿಕ ಕುಂಭ. ಓಕೆ, ಈಗ ಡ್ಯೂಯಲ್ ರಾಶಿ ಎಲ್ಲ ಯಾವುದು? ನಿಮಗೆ 4 ರಾಶಿ ಬರಲೇಬೇಕು. ಕಟಕ ಅಲ್ಲ, ಸಾರಿ, ಡ್ಯೂಯಲ್ ರಾಶಿ ಯಾವುದು? ಮಿಥುನ, ಕನ್ಯಾ, ಆಮೇಲೆ ಧನುರ್, ಮೀನ. ಇದಿಷ್ಟು ನೋಡಿ ಎಲ್ಲ ಈ ಕಡೆ ಬಂದಿದೆ. ಇದು ಏನು ಕೇಳಿದರೆ, ಇದು ನಿಮಗೆ ವರ್ಗೋತ್ತಮ. ದಿಸ್ ಇಸ್ ಕಾಲ್ಡ್ ವರ್ಗೋತ್ತಮ. ಕೆಲವರು ಹೇಳ್ತಾರೆ ವರ್ಗೋತ್ತಮ ಅಂದರೆ ಏನು ಅಂತ. ಈಗ ನಾನು ನಿಮಗೆ ಉದಾಹರಣೆಗಾಗಿ ತೋರಿಸ್ತೇನೆ ನೋಡಿ. ಇಲ್ಲಿ ಚಂದ್ರ, ನವಾಂಶದಲ್ಲಿ ಚಂದ್ರ ವರ್ಗೋತ್ತಮ ಹೋದ. ಎಷ್ಟೋ ಡಿಗ್ರಿ ಚಂದ್ರ ಯಾವುದರಲ್ಲಿದೆ? ರೋಹಿಣಿ 2ರಲ್ಲಿದ್ದಾನೆ. ರೋಹಿಣಿ 2ರಲ್ಲಿ ನಮ್ಮ ಇದರಲ್ಲಿ ಎಷ್ಟಿದೆ? ಎಲ್ಲಿದೆ ನೋಡೋಣ. ರೋಹಿಣಿ 2 ಫಿಕ್ಸೆಡ್ ಅಲ್ವಾ? ರೋಹಿಣಿ 2 ನೋಡಿ, ವರ್ಗೋತ್ತಮ ನೋಡಿ. ಓಕೆ, ಈಗ ಬುಧನ್ನ ತೆಗೆದುಕೊಳ್ಳೋಣ. ಬುಧ ಎಲ್ಲಿದ್ದಾನೆ? ಚಿತ್ತಾ ನಕ್ಷತ್ರ 3ನೇ ಪಾದದಲ್ಲಿದ್ದಾನೆ. ನಮ್ಮ ಟೇಬಲ್ ನೋಡೋಣ. ಚಿತ್ತಾ ನಕ್ಷತ್ರ ಹುಡುಕಿ. ಚಿತ್ತ ಎಲ್ಲಿ ಬರ್ತದೆ? ಮೂಲಕ್ಕಿಂತ ಅನುರಾಧಕ್ಕಿಂತ ಮುಂಚೆನೇ ಬರ್ತದೆ ಚಿತ್ತ. ಚಿತ್ತ, ಹಸ್ತ ಚಿತ್ತ ನೋಡಿ. ಚಿತ್ತ 3ನೇ ಪಾದ ಎಲ್ಲಿದೆ? ಇಲ್ಲಿದೆ ನೋಡಿ. ತುಲಾರಾಶಿ ಎಲ್ಲಿ? ಚರರಾಶಿ. ತುಲಾರಾಶಿ ಚರರಾಶಿ. ವರ್ಗೋತ್ತಮ ಆಯ್ತಾ? ಕರೆಕ್ಟಾ? ಈಗ ಇನ್ನೊಂದು ಬೇಕಾದರೆ ತೆಗೆದುಕೊಳ್ಳೋಣ. ಇಲ್ಲಿ ಬಿಲ್ ಕ್ಲಿಂಟನ್ನಲ್ಲಿ ಇದೆಯಾ ನೋಡೋಣ. ಏನಾದರೂ ಬಿಲ್ ಕ್ಲಿಂಟನ್ನಲ್ಲಿ ಶನಿ ಬುಧ ಇಲ್ಲ, ರಾಹು, ಶನಿ ಎಲ್ಲಿದ್ದಾನೆ? ಗುರು ಎಲ್ಲಿದ್ದಾನೆ? ಗುರು ಇದ್ದಾನೆ. ಬಿಲ್ ಕ್ಲಿಂಟನ್ನಲ್ಲಿ ಗುರು ತುಲಾದಲ್ಲಿದ್ದಾನೆ. ಓಕೆ, ಯಾವ ನಕ್ಷತ್ರದಲ್ಲಿದ್ದಾನೆ? ಗುರು ಚಿತ್ತ 3 ಸೇಮ್. ಈಗ ತಾನೇ ನೋಡಿದೆ, ಚರರಾಶಿ. ಕರೆಕ್ಟಾ? ವೆರಿ ಗುಡ್. ಈಗ ಇನ್ನೊಂದು ನೋಡೋಣ. ಇವ್ರದ್ದು ನೋಡೋಣ. ಗುರು ವೃಶ್ಚಿಕ ರಾಶಿಯಲ್ಲಿದೆ. ಇಲ್ಲಿ ಗುರು ವೃಶ್ಚಿಕ ರಾಶಿ, ನವಾಂಶದಲ್ಲಿ ಕೂಡ ಗುರು ಯಾವುದರಲ್ಲಿದ್ದಾನೆ? ಅನುರಾಧದ 4 ಇದ್ದಾನೆ ನೋಡಿ. ಈಗ ಅನುರಾಧ 4 ನೋಡಿಕೊಳ್ಳೋಣ. ಹಸ್ತ ಚಿತ್ತ ಆಯಿತು. ನೀವು ಚಿತ್ತ ನೋಡಿದ್ರಿ. ಸ್ವಾತಿ ವಿಶಾಖ ಎಲ್ಲಿದೆ? ಅನುರಾಧ ನೋಡಿ. ಅನುರಾಧ 4ನೇ ಪಾದ ವೃಶ್ಚಿಕ ನೋಡಿ. ದ್ಯಾಟ್ ಈಸ್ ಫಿಕ್ಸೆಡ್ ಸೈನ್, ಸ್ಥಿರ ರಾಶಿ, ಪಾದ 5. ಓಕೆ, ಅದರ ಅರ್ಥ ಏನಾಯಿತು? ನಿಮಗೆ ವರ್ಗೋತ್ತಮ ಹುಡುಕಲಿಕ್ಕೆ ಒಳ್ಳೆಯದಾಯಿತು. ಇನ್ನೂ ಒಂದು ಹೇಳೋದಾದರೆ, ಇಲ್ಲಿಗೆ ನಾವು ಪುಷ್ಕರಾಂಶವನ್ನು ಹುಡುಕ್ತೇವೆ ನೋಡಿ. ಇವರದಲ್ಲಿ ಒಂದೇ ಪುಷ್ಕರಾಂಶ ಇದೆ. ಓಕೆ, ಪುಷ್ಕರಾಂಶ ಬಿಲ್ ಕ್ಲಿಂಟನ್ನಲ್ಲಿ ಎಷ್ಟಿದೆ ನೋಡೋಣ. ನೋಡಿ, ಚಂದ್ರ ಪುಷ್ಕರಾಂಶ, ಶನಿ ಪುಷ್ಕರಾಂಶ, ಆಮೇಲೆ ಲಗ್ನ ಪುಷ್ಕರಾಂಶದಲ್ಲಿದ್ದಾನೆ. ಓಕೆ, ಈ ಪುಷ್ಕರಾಂಶ ಇದ್ದರೆ ಆಯಾ ದಶಾಭುಕ್ತಿಗಳಲ್ಲಿ ನಿಮಗೆ ಭಾಳ ನೋಡಿ. 1952 to 1962 ಶನಿ ಪುಷ್ಕರಾಂಶ ಅಲ್ವಾ? ಎಸ್, ಶನಿ ಪುಷ್ಕರಾಂಶ ನೋಡಿ. ಶನಿ ದಶೆಯಲ್ಲಿ ಬಂತೀಗ ನೋಡಿ. 2003 ಇಂದ 2022 ಪುಷ್ಕರಾಂಶ. ಈ ದಶೆಯಲ್ಲಿ ಬಿಲ್ ಕ್ಲಿಂಟನ್ ಭಾಳ ಚೆನ್ನಾಗಿ ಹೋಗಿರ್ತಾರೆ. ಓಕೆ, ಬಿಲ್ ಕ್ಲಿಂಟನ್ ಯಾವಾಗ ನೋಡೋಣ. ಲೆಟ್ ಅಸ್ ಸಿ. ಓಕೆ, ಯಾವುದಕ್ಕೂ ಬಿಲ್ ಕ್ಲಿಂಟನ್
when he became president. ಆವಾಗ ರಫ್ಲಿ ನಮಗೆ ಅವರ ಇದು ಸಿಗ್ತದೆ 40 ಸೆಕೆಂಡ್ 93. ಓಕೆ, ವಿತ್ ಹಿಸ್ ಫಸ್ಟ್ ಇನಾಗ್ರೇಷನ್ ಆನ್ 93 ended 2001. ಓಕೆ, ಬಿಲ್ ಕ್ಲಿಂಟನ್. ಲಗ್ನ ಅಂದರೆ ಸ್ಯಾಟರ್ನ್ ದಶ ಯಾವಾಗ ಶುರು ಆಯಿತು ಹೇಳಿ? ಸ್ಯಾಟರ್ನ್ ದಶ ಶುರುವಾದ್ದೇ 2003. ಬೃಹಸ್ಪತಿ ದಶ ಬೃಹಸ್ಪತಿ ಚಿತ್ತ 3 ವರ್ಗೋತ್ತಮ. ನೋಡಿ, ಬೃಹಸ್ಪತಿ ವರ್ಗೋತ್ತಮ, ಚಿತ್ತ 3 ಅಂದರೆ ವರ್ಗೋತ್ತಮ. ಇಲ್ಲಿ ನೋಡಿ, ಚಿತ್ತ 3 ನಿಮಗೆ ಆಲ್ರೆಡಿ ಹೇಳಿದೆ ನಾನು. ಓಕೆ, ಅನುರಾಧಕ್ಕಿಂತ ಮೇಲ್ಗಡೆ ಚಿತ್ತ 3, ಹಸ್ತ ಚಿತ್ತ ಸ್ವಾತಿ. ಇಲ್ಲಿ ಚಿತ್ತ 3 ನೋಡಿ. ಸೊ ಬೃಹಸ್ಪತಿ ಇನ್ ವರ್ಗೋತ್ತಮ ಆ್ಯಂಡ್ ಪುಷ್ಕರಾಂಶ ಸೇರಿದರೆ ನಿಮ್ಮನ್ನು ಎಲ್ಲಿಂದ ಎಲ್ಲಿಗೆ ತಗೊಂಡು ಹೋಗ್ತಾರೆ ಗೊತ್ತಿರೋದಿಲ್ಲ. ಈಗ ಇನ್ನೊಬ್ಬರದ್ದು ಜಾತಕ ನೋಡೋಣ. ಇಲ್ಲಿ ನೋಡಿ, ಪುಷ್ಕರಾಂಶ ಎಷ್ಟಿದೆ ನೋಡಿ. ಸೂರ್ಯ ಪುಷ್ಕರಾಂಶ, ಬುಧ ಪುಷ್ಕರಾಂಶ, ರಾಹು ಮತ್ತು ಕೇತು ಪುಷ್ಕರಾಂಶ. ಬುಧನ ದಶ 2025 ಅಕ್ಟೋಬರ್ದಿಂದ ಶುರುವಾಗ್ತದೆ. 17 ವರ್ಷ ಇವರಿಗೆ ಕ್ವೀನ್ ವಿಕ್ಟೋರಿಯಾ ಥರ ಮೇಲ್ಗಡೆ ಹೋಗ್ತಾ ಇರ್ತಾರೆ. ಆಯಿತಾ? ಸೊ ಇದೇ ಹಸ್ಬೆಂಡ್ ಜಾತಕದಲ್ಲಿ ಒಂದು 2 ಪುಷ್ಕರಾಂಶ ಸಿಕ್ಕಿದರೆ ಹಸ್ಬೆಂಡ್ ಪ್ಲಸ್ ವೈಫ್, ಇಲ್ಲಿ ನೋಡಿ 2 ಇದೆ. ಹಸ್ಬೆಂಡ್ ಪ್ಲಸ್ ವೈಫ್ ಎಷ್ಟಾಯಿತು? 4, 2, 6 ಆಯಿತು ಅಲ್ವಾ? ಅಲ್ಲ, 5, 2, 7 ಆಯಿತು ನೋಡಿ. ಆವಾಗ ಕಂಬೈನ್ಡ್ ಎಫರ್ಟ್ಸ್ ಏನಾಗುತ್ತೆ? ದೇ ಆರ್ ಲೀಡಿಂಗ್ ಎ ಗುಡ್ ಹ್ಯಾಪಿ ಲೈಫ್. ಅರ್ಥ ಆಯ್ತಾ? ದಿಸ್ ಇಸ್ ಹೌ ಯು ಹ್ಯಾವ್ ಟು ಅನಲೈಸ್. ಓಕೆ, ಪುಷ್ಕರಾಂಶ. ಇನ್ನು ಪುಷ್ಕರ ಭಾಗ, ಈಗ ಕೆಲವೊಂದು ಇದರಲ್ಲಿ ಪುಷ್ಕರ ಭಾಗದಲ್ಲಿ ಇರ್ತದೆ. ನಾನು ನಿಮಗೆ ತೋರಿಸ್ಲಿಕ್ಕೆ ಇಲ್ಲಿ ಯಾರ್ದು ಉದಾಹರಣೆ ನಾನು ಸಡನ್ನಾಗಿ ಪುಷ್ಕರ ಭಾಗ ನೋಡೋಣ. ಇದ್ದರೆ ಸಿಕ್ಕಿದರೆ ಒಳ್ಳೆಯದು. ಆಯಿತಾ? ಎಲ್ಲ ಇವರನ್ನು ಹುಡ್ಕೊಳ್ಳೋಣ. ಓಕೆ, ಇದರಲ್ಲಿ ಸಿಕ್ಕಿದರೆ ಒಳ್ಳೆಯದು. ಇಲ್ಲ ನೋಡಿ, ಶನಿ ಇನ್ ಪುಷ್ಕರ ಭಾಗ. ಈ ಪುಷ್ಕರಾಂಶ ವರ್ಗೋತ್ತಮ ಎಲ್ಲ ಒಂದು ರೂಪಲ್ ಅಂಥೇಳಿ ನಾವು ಸ್ಟ್ರೆಂತಲ್ಲಿ ಷಡ್ಬಲದಲ್ಲಿ ಅಳಿತೇವೆ. ರೂಪಾಸ್ ನೋಡಿ, ರೂಪಾಸ್. ಓಕೆ, ಷಡ್ಬಲದಲ್ಲಿ ರೂಪಾಸ್. ಸೊ 1 ರೂಪ ಅಂತೇಳಿ ಇಟ್ಕೊಂಡ್ರೆ, ಯಾವುದೋ ವರ್ಗೋತ್ತಮ ಪುಷ್ಕರಾಂಶಕ್ಕೆ 1 ರೂಪ ಇಟ್ಕೊಂಡ್ರೆ, ಪುಷ್ಕರ ಭಾಗಕ್ಕೆ 2 ರೂಪ ಅಂತ ಇಟ್ಬೇಕು. ಅಂದರೆ ಇವರಿಗೆ ಶನಿ ದಶ ಎಲ್ಲಾರು ಬಂತು ಅಂದರೆ, ಸ್ಯಾಟರ್ನ್ ದಶ ಎಲ್ಲಿಗೆ ನೋಡಿ 2056ಕ್ಕೆ ಬರ್ತದೆ ಇವರಿಗೆ. ಸೀದಾ ಕೋಟ್ಯಾಧಿಪತಿ, ನೋ ಡೌಟ್ ಎಟ್ ಆಲ್. ಅದಕ್ಕಿಂತ ಮುಂಚೆ ಪುಷ್ಕರಾಂಶ ಯಾವುದ್ರಲ್ಲಿದೆ? ಇಲ್ಲ, ಮಾಂದಿ. ಆಯಿತಾ? ಸೊ ಅದೇ ರೀತಿಯಲ್ಲಿ ಇವರಿಗೆ ಇವರು ಪುಷ್ಕರಾಂಶ ಇದೆ. ಶನಿ ದಶ, ರಾಹು ದಶ, ಸೂರ್ಯ ದಶ ಇಲ್ಲಿ ಪುಷ್ಕರಾಂಶ. ಆಯಿತಾ? ಲೆಟ್ ಅಸ್ ಸಿ ಇವರದ್ದು ಓನ್ಲಿ 1. ಓಕೆ, ಇವರದ್ದು ನೋಡಿ 4 ಇದೆ. ಆದರೆ ಇದು ಲಗ್ನದಿಂದ ಸೇರಿದ್ರೆ 2. ಮಂಗಲ್, ಬೃಹಸ್ಪತಿ, ಲಗ್ನ. ಓಕೆ, ಅದೇ ಲೆಟ್ ಅಸ್ ಸಿ ಇನ್ನೊಂದು ಜಾತಕವನ್ನು ನೋಡೋಣ. ಅಲ್ಲಿ ಏನಾದರೂ ಸಿಗ್ತದ ನಮಗೆ?
ಇವರದ್ದು ನೋಡಿ, ರಾಹು ಕೇತು ಮಾಂದಿ ಪುಷ್ಕರ ಅಂಶ. ಆಯ್ತಾ? ಇನ್ನೊಂದು ತೆಗೆದುಕೊಳ್ಳೋಣ. ಇವ್ರದ್ದು ಲಗ್ನ ಮಾತ್ರ ಪುಷ್ಕರ ಅಂಶ. ಇನ್ನೊಂದು ತೆಗೆದುಕೊಳ್ಳೋಣ. ನೋಡಿ, ಇವ್ರದ್ದು 1, 2, 3, 4 ಮಾಂದಿ ಲಗ್ನ ಸೇರಿ ಬೃಹಸ್ಪತಿ ದಶ, ಮಂಗಲ ದಶ. ಸೊ ಯಾವಾಗ ಬರ್ತದೆ ನೋಡಿ, ಬೃಹಸ್ಪತಿ ದಶ ಭಾಳ, ಮಂಗಲ ದಶ 2038ಕ್ಕೆ ಬರ್ತದೆ. ಸೊ 2038 ಅಂದರೆ ಇವರಿಗೆ 23, 38, 61 ವರ್ಷದಿಂದ ಒಳ್ಳೆ 16 ವರ್ಷ ದಶಾ ಪೀರಿಯಡ್ ಭಾಳ ಚೆನ್ನಾಗಿರುತ್ತೆ. ಲಗ್ನದಲ್ಲಿ ಗುರು, ಆಯಿತಾ, ಭಾಗ್ಯದ ದಶೆ ಚೆನ್ನಾಗಿ ಓಡ್ತದೆ. ಓಕೆ, ಯಾವಾಗ 2030 ಮಂಗಲ್ 38 2038. ಎಸ್. ಸೊ 2038 ಆಗಸ್ಟ್. ಓಕೆ. ಸೊ ನೀವು ಈ ರೀತಿಯಾಗಿ ನಿಮ್ಮ ಕುಂಡಲಿಯಲ್ಲಿ ಪುಷ್ಕರಾಂಶ ಮತ್ತು ವರ್ಗೋತ್ತಮ ಇದೆಯಾ ಅಂಥೇಳಿ ನೋಡಿಕೊಳ್ಳಿ. ವರ್ಗೋತ್ತಮಕ್ಕೆ ಈ ಒಂದು ಚಾರ್ಟನ್ನು ರೆಫರ್ ಮಾಡಿ, ಭಾಳ ಒಳ್ಳೆಯದಿರ್ತದೆ. ಇದರಿಂದಾಗಿ ನೀವು ಯಾರ್ಯಾರು ಎಷ್ಟೆಷ್ಟು ಮೇಲಕ್ಕೆ ಹೋಗಿದ್ದಾರೆ ಅಂತಲ್ಲಿ ತಿಳ್ಕೊಳ್ಬೋದು. ಓಕೆ, ಇಷ್ಟನ್ನು ಹೇಳಿ ಇಲ್ಲಿಗೆ ನಾನು ನಿಲ್ಲಿಸ್ತೇನೆ. ಧನ್ಯವಾದಗಳು.